ರೆಟಿನಲ್ ಸರ್ಜರೀಸ್ ಯೂಶಲಿ ಯಾವಾಗ ಬೇಕಾಗುತ್ತೆ ಅಂದರೆ ಕೆಲವು ಟೈಮ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅನ್ನೋ ಕಂಡೀಷನ್ ಕೂಡ ಬೇಕಾಗುತ್ತೆ. ಅಂದರೆ ಲೆನ್ಸ್ ಹಿಂದ್ಗಡೆ ಇರುವಂಥ ಜೆಲ್ನ ಕ್ಲಿಯರ್ ಮಾಡಿ ರೆಟಿನಲ್ ಲೇಯರ್ಸ್ ಹತ್ರ ಹೋಗಿ ನಾವು ಏನು ತೊಂದರೆ ಇದೆ ಅದನ್ನು ಸರಿ ಮಾಡಿ. ಇವಾಗ 10,000 ದಾಟಿ 20,000 ಕಟ್ ರೇಟ್ಗೂ ಬಂದಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಾಕೇಶ್ ಸೀನಪ್ಪ ಅಂತ. ನಾನು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ರಾಜಾಜಿನಗರ್ ಬ್ರಾಂಚಲ್ಲಿ ಕನ್ಸಲ್ಟೆಂಟ್ ಸರ್ಜನ್ ಆಗಿ ರೆಟಿನಾ ಮತ್ತು ಕ್ಯಾಟ್ರಾಕ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಇವತ್ತು ನಾವು ರೆಟಿನಲ್ ಸರ್ಜರೀಸ್ ಬಗ್ಗೆ ಮಾತಾಡ್ತೀವಿ. ರೆಟಿನಲ್ ಸರ್ಜರೀಸ್ ಯೂಶಲಿ ಯಾವಾಗ ಬೇಕಾಗುತ್ತೆ ಅಂದರೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಇಂಜೆಕ್ಷನ್ಸ್ ಆಗಲಿ ಕೆಲಸ ಮಾಡ್ತಿಲ್ಲ ಅನ್ನೋ ಟೈಮಲ್ಲಿ ಬೇಕಾಗುತ್ತೆ, ಅಥವಾ ಕೆಲವು ಟೈಮ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅನ್ನೋ ಕಂಡೀಷನಲ್ಲಿ ಕೂಡ ಬೇಕಾಗುತ್ತೆ. ಈ ರೆಟಿನಲ್ ಸರ್ಜರಿಲಿ ತುಂಬ ಅಡ್ವಾನ್ಸಸ್ ಇವಾಗ ಬಂದಿದೆ. ನಾರ್ಮಲ್ ಆಗಿ ನಾವು ಇದನ್ನ ವಿಟ್ರೆಕ್ಟಮಿ ಸರ್ಜರಿ ಅಂತ ಕೂಡ ಹೇಳ್ತೀವಿ. ಇದ್ರೊಳಗೆ ಏನು ಮಾಡ್ತೀವಿ ಅಂದರೆ ಕಣ್ಣಿನ ಒಳಗಿರುವಂಥ ವಿಟ್ರಿಯಸ್ ಜೆಲ್ ಅಂದರೆ ಲೆನ್ಸ್ ಹಿಂದ್ಗಡೆ ಇರುವಂಥ ಜೆಲ್ನ ಕ್ಲಿಯರ್ ಮಾಡಿ ರೆಟಿನಲ್ ಲೇಯರ್ಸ್ ಹತ್ರ ಹೋಗಿ ನಾವು ಏನು ತೊಂದರೆ ಇದೆ ಅದನ್ನು ಸರಿ ಮಾಡ್ತೀವಿ. ಈ ವಿಟ್ರೆಕ್ಟಮಿ ಸರ್ಜರಿಲೇ ಡಿಫ್ರೆಂಟ್ ಅಡ್ವಾನ್ಸಸ್ ಇದೆ. ಇನಿಷಿಯಲ್ ಆಗಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ 20 ಗೇಜ್ ವಿಟ್ರೆಕ್ಟಮಿ ಸರ್ಜರೀಸ್ ಅಂತ ಇತ್ತು. ಇವಾಗ 23 ಗೇಜ್ ಬಂದಿದೆ, 25 ಬಂದಿದೆ, 27 ಕೂಡ ಬಂದ್ಬಿಟ್ಟಿದೆ. ಏನು ಈ 20 ಗೇಜ್ 23 ಗೇಜ್ ಅಂದರೆ ಈ ಕಣ್ಣು ಒಳಗೆ ನಾವು ಏನು ಇನ್ಸ್ಟ್ರೂಮೆಂಟ್ಸ್ ತಗೊಂಡು ಹೋಗ್ತೀವಿ ಅದ್ರ ಸೈಜನ್ನ ಅಳತೆ ಮಾಡುವಂತ ಇದೊಂದು ಮೆಷರ್ಮೆಂಟ್. ಇನ್ಸ್ಟ್ರೂಮೆಂಟ್ ಸೈಜ್ ದೊಡ್ಡದಿತ್ತು ಅಂದ್ರೆ ಅವಾಗ 20 ಗೇಜ್ ತರ ಅಂತ ಹೇಳ್ತೀವಿ. ಸಣ್ಣದಾಗ್ತಾ ಆಗ್ತಾ ನಂಬರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ 27 ಗೇಜ್ ವಿಟ್ರೆಕ್ಟಮಿ ಅಂದ್ರೆ ಇನ್ಸ್ಟ್ರೂಮೆಂಟ್ ಸೈಜ್ ತುಂಬಾ ಸಣ್ಣ ಇರುತ್ತೆ. ಏನಕ್ಕೆ ಇದು ಇಂಪಾರ್ಟೆಂಟು ಅಂದ್ರೆ ಇದು ಮೋಸ್ಟ್ ಆಫ್ 90% ಆಫ್ ಟೈಮ್ ನಾವು ಇದು ಡಯಾಬಿಟಿಸ್ ಅಂತ ಕಂಡೀಷನ್ಗಳಲ್ಲಿ ಮಾಡುವಂಥ ಸರ್ಜರೀಸ್. ಸೊ ನಮಗೆ ಆ ಗಾಯ ಸರ್ಜರಿ ಗಾಯ ಎಷ್ಟು ಮಟ್ಟಿಗೆ ಚಿಕ್ಕ ಇರುತ್ತೋ ಅಷ್ಟು ಬೆಟರ್ ಹೀಲಿಂಗ್ ಇರುತ್ತೆ. ಸೊ ಅದರಿಂದ ನಾವು ಎಷ್ಟು ಸಣ್ಣದ ಇನ್ಸ್ಟ್ರೂಮೆಂಟ್ಸ್ ಒಳಗೆ ತಗೊಂಡು ಹೋಗ್ತೀವೋ ಅಷ್ಟು ಬೆಟರ್ ಹೀಲಿಂಗ್ ಕೂಡ ಇರುತ್ತೆ. ಇದಲ್ಲದೆ ಈ ವಿಟ್ರೆಕ್ಟಮಿ ಇನ್ಸ್ಟ್ರೂಮೆಂಟ್ ಏನು ಪ್ರೋಬ್ ಇರುತ್ತೆ ಅದು ವಿಟ್ರೆಕ್ಟಮಿ ಅಂದರೆ ಆ ವಿಟ್ರಿಯಸ್ ಜೆಲ್ನ ತೆಗಿಬೇಕಾದ್ರೆ ಕಟ್ ರೇಟ್ ಅಂತ ಇರುತ್ತೆ. ಕಟ್ ರೇಟ್ ಅಂದರೆ ಅದು ಎಷ್ಟು ಫಾಸ್ಟ್ ಆಗಿ ಕಟ್ ಮಾಡುತ್ತೆ ಅಥವಾ ವಿಟ್ರಿಯಸ್ ಜೆಲ್ನ ಸೆಪ್ರೇಟ್ ಮಾಡುತ್ತೆ, ಕಣ್ಣು ಒಳಗಿಂದ ಬೇಡದೇ ಇರೋವಂಥ ಟಿಶ್ಯೂಸ್ನ ಹೇಗೆ ರಿಮೂವ್ ಮಾಡುತ್ತೆ ಅದನ್ನು ಕಟ್ ರೇಟ್ ಮೂಲಕ ಅಳತೆ ಮಾಡ್ತೀವಿ. ಮುಂಚೆ ಸ್ಟಾರ್ಟಿಂಗಲ್ಲಿ 5,000 ಕಟ್ ರೇಟ್ಸ್ ಅಂತ ಇತ್ತು. ಇವಾಗ 10,000 ದಾಟಿ 20,000 ಕಟ್ ರೇಟ್ಗೂ ಬಂದಿದ್ದೀವಿ. ಇದನ್ನು ಹೈಪರ್ ವಿಟ್ರೆಕ್ಟಮಿ ಅಂತ ಕೂಡ ಹೇಳ್ತೀವಿ. ಸೊ ಇದರಲ್ಲಿ ನಮಗೆ ಇನ್ನು ಫಾಸ್ಟ್ ಆಗಿ ರಿಸಲ್ಟ್ಸ್ ಬರುತ್ತೆ. ಅಟ್ ಸೇಮ್ ಟೈಮ್ ಮೋರ್ ಈಸಿ. ಈವನ್ ಕಾಂಪ್ಲೆಕ್ಸ್ ಸರ್ಜರೀಸ್ ಕೂಡ ನಾವು ಇನ್ನು ಸುಲಭವಾಗಿ ಇದರಲ್ಲಿ ಮಾಡ್ಬೋದು. ಈ ವಿಟ್ರೆಕ್ಟಮಿ ಸರ್ಜರಿ ಯೂಶಲಿ 1/2 hour to 1 hour ಆವ್ರೇಜ್ ಆಗಿ ಇರುತ್ತೆ. ಇದನ್ನ ಯೂಶಲಿ ನಾವು ಲೋಕಲ್ ಅನಸ್ತೇಶಿಯಲ್ಲಿ ಮಾಡ್ತೀವಿ. ರೇರ್ ಆಗಿ ಸೆಡೇಷನ್ ಅಥವಾ ಜನರಲ್ ಅನಸ್ತೇಶಿಯಲ್ಲಿ ಮಾಡ್ತೀವಿ. ಈ ಸರ್ಜರಿ ಆದಮೇಲೆ ಕಣ್ಣಿಗೆ ಬ್ಯಾಂಡೇಜ್ ಕೂಡ ಹಾಕ್ತೀವಿ. ಯೂಶಲಿ 1 day ಇರುತ್ತೆ. ಅಂಡ್ ಈ ಸರ್ಜರಿ ಮಾಡಿದ್ಮೇಲೆ ರಿಕವರಿ ಸ್ವಲ್ಪ ಕ್ಯಾಟ್ರಾಕ್ಟ್ ಸರ್ಜರಿ ಥರ ಇಮಿಡಿಯೇಟ್ ಇರಲ್ಲ. ಇದ್ರಲ್ಲಿ ಸ್ವಲ್ಪ ಡಿಲೇ ಇರುತ್ತೆ. ಈ ವಿಟ್ರೆಕ್ಟಮಿ ಸರ್ಜರಿ ಮಾಡಿ ಗಾಯ ಆದಾಗ ಮಿನಿಮಮ್ 1 2 to 3 weeks ಅಂತೂ ಬೇಕಾಗುತ್ತೆ ನಾವು ಎನಿ ಕೈಂಡ್ ಆಫ್ ವಿಷುವಲ್ ಇಂಪ್ರೂವ್ಮೆಂಟ್ ನೋಡೋದಕ್ಕೆ. ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಬೇಕಾಗುತ್ತೆ? ಡಯಾಬಿಟಿಕ್ ವಿಟ್ರೆಕ್ಟಮಿ ಅಂದರೆ ಡಯಾಬಿಟಿಕ್ ವಿಟ್ರಿಯಸ್ ಹೆಮರೇಜ್, ಟ್ರಾಕ್ಷನಲ್ ರೆಟಿನಲ್ ಡಿಟ್ಯಾಚ್ಮೆಂಟ್, ಅಥವಾ ನಾರ್ಮಲ್ ಪೇಷಂಟ್ಸ್ ಅಲ್ಲೇ ಎಸ್ಪೆಷಲಿ ಮೈನಸ್ ಪವರ್ ಇರುವಂಥವ್ರಿಗೆ ರೆಟಿನಲ್ ಬ್ರೇಕ್ಸ್ ಆಗಿ ರೆಗ್ಮ್ಯಾಟೋಜಿನಸ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಆ ಥರ ಕಂಡೀಷನ್ ಕೂಡ ಬೇಕಾಗುತ್ತೆ. ಇದರಲ್ಲಿ ನಾವೇನು ಮಾಡ್ತೀವಿ, ಕಣ್ಣು ಒಳಗೆ ಹೋಗ್ತೀವಿ. ಇದೆಲ್ಲ ಒಂದು ಎಂಡೋಸ್ಕೋಪಿಕ್ ಸರ್ಜರೀಸ್ ಥರ, ಓಪನ್ ಸರ್ಜರೀಸ್ ಇರಲ್ಲ. ಸೊ ಕಣ್ಣೊಳಗೆ ಹೋಗಿ ಆ ಜೆಲ್ಲೆಲ್ಲ ತೆಗೆದ್ಬಿಟ್ಟು ವಾಪಸ್ ಆ ನರನ ಅದ್ರ ಜಾಗಕ್ಕೆ ತಳ್ಳೋದಕ್ಕೆ ಕಣ್ಣೊಳಗೆ ಸಿಲಿಕಾನ್ ಆಯಿಲ್ ಅಥವಾ ಗ್ಯಾಸ್ ಅಂತ ಇಂಜೆಕ್ಟ್ ಮಾಡ್ತೀವಿ. ಈ ಸಿಲಿಕಾನ್ ಆಯಿಲ್ ಅನ್ನೋದು ಒಂದು ಲಿಕ್ವಿಡ್ ಮೀಡಿಯಂ. ಸೊ ಇದು
ನರಕ್ಕೆ ಪ್ರೆಷರ್ ಕೊಟ್ಟು ವಾಪಸ್ ಅದ್ರ ಜಾಗಕ್ಕೆ ತಳ್ಬೇಕಾಗುತ್ತೆ. ಯಾಕಂದ್ರೆ ಈ ನರ ಲೇಯರ್ಸ್, ರೆಟಿನಲ್ ಲೇಯರ್ಸ್ ನಾವು ಡೈರೆಕ್ಟ್ ಆಗಿ ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಅದು ತುಂಬಾ ಸೆನ್ಸಿಟಿವ್ ಲೇಯರ್ಸ್ ಇರುತ್ತೆ. ಪೇಪರ್ಗಿಂತ ಫ್ರೆಜೈಲ್ ಇರುತ್ತೆ. ಸೊ ಇದನ್ನ ನಾವು ಇಂಡೈರೆಕ್ಟ್ ಆಗಿ ಅದ್ರ ಜಾಗಕ್ಕೆ ತಳ್ಳಬೇಕಾಗುತ್ತೆ. ಸೊ ಇದನ್ನ ಮಾಡೋದಕ್ಕೆ ಕಣ್ಣೊಳಗೆ ಸ್ಪೆಷಲ್ ಆಗಿ ಸಿಲಿಕಾನ್ ಆಯಿಲ್ ಅಥವಾ ಗ್ಯಾಸ್ ಯೂಸ್ ಮಾಡಿ. ಈ ಗ್ಯಾಸ್ ಅಲ್ಲೂ C3F8 ಅಥವಾ SF6 ಅಂತ ಬರುತ್ತೆ. ಏನ್ ಡಿಫ್ರೆನ್ಸ್ ಈ ಗ್ಯಾಸ್ ಆಯಿಲ್? ಈ ಆಯಿಲ್ ಅನ್ನೋದು ಒಂದು ಫಿಸಿಕಲ್ ಲಿಕ್ವಿಡ್ ಮೀಡಿಯಂ. ಸೊ ಇದು ಕಣ್ಣು ಒಳಗೆ ಇರುತ್ತೆ, ನಾವು ಇನ್ನೊಂದು ಮೈನರ್ ಸರ್ಜರಿ ಮಾಡಿ ಆಚೆ ತೆಗಿಯೋವರೆಗೂ. ಸೊ ನಮ್ಗೆ ಈ ರೆಟಿನಲ್ ಕಂಡೀಷನ್ ಏನಿದೆ ತುಂಬಾ ಸಿವಿಯರ್ ಅನ್ಸ್ತಿದೆ, ತುಂಬಾ ಜಾಸ್ತಿ ದಿವಸ ಅದಕ್ಕೆ ಪ್ರೆಷರ್ ಕೊಡ್ಬೇಕಾಗತ್ತೆ ನರದ ಲೇಯರ್ಸ್ಗೆ ಅನ್ನೋ ಟೈಮಲ್ಲಿ ಈ ಸಿಲಿಕಾನ್ ಆಯಿಲ್ ನ ಹಾಕ್ತೀವಿ. ಅದೇ ನಮ್ಗೆ ರೆಟಿನಲ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿದೆ, ಅಷ್ಟು ದಿವಸ ಬೇಡ, ಸ್ವಲ್ಪ ದಿವಸ ಇದ್ರೆ ಸಾಕು ಪ್ರೆಷರ್ ಅಂತ ಕಂಡೀಷನ್ಗಳಲ್ಲಿ ನಾವು ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಗ್ಯಾಸ್ ಅನ್ನ ಹಾಕಿದ್ರೆ ಏನಾಗುತ್ತೆ, ನಾವು ತಿರ್ಗಾ ಇನ್ನೊಂದು ಸರ್ಜರಿ ಮಾಡೋ ಅವಶ್ಯಕತೆ ಇರಲ್ಲ. ಗ್ಯಾಸ್ ಅದಾಗದೇ ಯೂಶಲಿ 1 ತಿಂಗಳೊಳಗೆ ಅದು ಆಚೆ ಬಂದ್ಬಿಡುತ್ತೆ. ಅದೇ ಆಯಿಲ್ ಆದ್ರೆ ಇನ್ನೊಂದು ಸರ್ಜರಿ, ಮೈನಸ್ ಸರ್ಜರಿ ಮಾಡ್ಬೇಕಾಗುತ್ತೆ. ಅಡ್ವಾಂಟೇಜ್ ಏನು? ಇನ್ನೊಂದು ಸರ್ಜರಿ ಬೇಡ. ಬಟ್ ಅದೇ ತರ ಗ್ಯಾಸ್ 1 ತಿಂಗಳು ಕಣ್ಣೊಳಗಿದೆ ಅಂದಾಗ ದೃಷ್ಟಿ ಪೂರ್ತಿ ಕಮ್ಮಿ ಇರುತ್ತೆ, ಭಯ ಪಡೋಂತ ವಿಷಯ ಅಲ್ಲ. ಅದು ಗ್ಯಾಸ್ ಆಟೋಮೆಟಿಕ್ ಆಗಿ ಅದಾಗದೆ ಸ್ವಲ್ಪ ಆಚೆ ಬರ್ಬೇಕಾದ್ರೆ ದೃಷ್ಟಿ ಕೂಡ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಆಗೋದು ಸರಿ ಹೋಗುತ್ತೆ. ಅದೇ ಆಯಿಲ್ ಇದ್ದಾಗ ದೃಷ್ಟಿ ಇರುತ್ತೆ, ಬಟ್ ನೀರಲ್ಲಿ ನೋಡುವಂತ ದೃಷ್ಟಿ ಇರುತ್ತೆ. ಯಾವ್ದು ನೀವು ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ನೀರೊಳಗೆ ಕಣ್ ತೆಗೆದು ನೋಡಿದಾಗ ನೀರಿನ ಮೂಲಕ ನೋಡೋವಂತ ವಿಷನ್ ತರ ಇರುತ್ತೆ, ಕಾಣಿಸುತ್ತೆ, ಬಟ್ ಏನೋ ಒಂದು ಲಿಕ್ವಿಡ್ ಮೂಲಕ ನೋಡ್ದಂಗೆ ಇರುತ್ತೆ. ಅದೇ ಆಯಿಲ್ ತಿರ್ಗಲ್ಲ ಅಟ್ ದ ಹೀಲಿಂಗ್ ಎಲ್ಲ ಚೆನ್ನಾಗಾದಾಗ ಇನ್ನೊಂದ್ಸತಿ ಸರ್ಜರಿ ಮಾಡಿ ತೆಗೆದಾಗ ಇನ್ನ ಸ್ವಲ್ಪ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ಯೂಶಲಿ ಗ್ಯಾಸ್ ಬೇಕೋ ಆಯಿಲ್ ಬೇಕೋ ಅನ್ನೋದನ್ನ ಸರ್ಜರಿ ಮಾಡೋ ಟೈಮಲ್ಲಿ ಡಿಸೈಡ್ ಮಾಡ್ತಾರೆ. ಇದಲ್ದಲೆ ಇದು ವಿಟ್ರೆಕ್ಟಮಿ ಸರ್ಜರಿಯಲ್ಲಿ ಮಾಡುವಂತ ಸ್ಟೆಪ್ಸ್. ಇದಲ್ದಲೆ ಸ್ಕ್ಲೀರಲ್ ಬಕ್ಲಿಂಗ್ ಅಂತ ಕೂಡ ಇದೆ. ಸ್ಕ್ಲೀರಲ್ ಬಕ್ಲಿಂಗ್ ಅಂದ್ರೆ ಈ ಕಣ್ಣು ಸುತ್ತ ನಾವು ಒಂದು ಬೆಲ್ಟ್ ತರ ಇಂಪ್ಲಾಂಟ್ ಮಾಡ್ತೀವಿ. ಇದು ಯೂಶಲಿ ಪ್ಲೇನ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದ್ರೆ ಡಯಾಬಿಟಿಕ್ಸ್ ಅಲ್ದಲೇನೆ ಪ್ಲೇನ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುವಂತ ಕಂಡೀಷನ್. ಅಂದ್ರೆ ನಾರ್ಮಲ್ ಆಗಿ ರೆಟಿನಲ್ಲಿ ಯಾವ್ದಾರ ಹೋಲ್ಸ್ ಆಗಿ ಅಥವಾ ಬ್ರೇಕ್ಸ್ ಆಗಿ ಆ ರೆಟಿನಾ ಡಿಟ್ಯಾಚ್ ಆದಾಗ ಈ ರೆಗ್ಮೆಟೋಜಿನಸ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ತರ ಕಂಡೀಷನ್ ಅಲ್ಲಿ ನಾವು ಈ ಸ್ಕ್ಲೀರಲ್ ಬಕ್ಲಿಂಗ್ ನ ಯೂಸ್ ಮಾಡ್ತೀವಿ. ಸೊ ಇದು ನಮ್ಗೆ ಒಳಗೋಗುವಂತ ಅವಶ್ಯಕತೆ ಇರಲ್ಲ, ಹೊರಗಡೆನೆ ಬೆಲ್ಟ್ ತರ ಹಾಕಿ ನಾವು ಇದನ್ನ ರೆಟಿನಾನ ಅಟ್ಯಾಚ್ ಮಾಡ್ತೀವಿ. ಇದನ್ನ ಯೂಶಲಿ ನಾವು ಸೆಪರೇಟ್ ಆಗಿ ಇಂಡಿವಿಜುವಲ್ ಪ್ರೊಸೀಜರ್ ಆಗಿ ಕೂಡ ಮಾಡಬಹುದು, ಅಥವಾ ಸಮ್ ಟೈಮ್ಸ್ ರೆಟಿನಲ್ ಕಂಡೀಷನ್ ತುಂಬಾ ಬ್ಯಾಡ್ ಇತ್ತು ಅಂದಾಗ ವಿಟ್ರೆಕ್ಟಮಿ ಪ್ಲಸ್ ಈ ಬಕಲ್ ಸರ್ಜನ್ ಕಂಬೈನ್ ಮಾಡಿ ಕೂಡ ನಾವು ಮಾಡಬಹುದು. ಅಂಡ್ ಇದಲ್ದಲೇನೆ ಇವಾಗ ರೀಸೆಂಟ್ ಅಡ್ವಾನ್ಸ್ ಸರ್ಜರೀಸ್ ಸಬ್ ರೆಟಿನಲ್ ಸರ್ಜರೀಸ್ ಅಂತ ಕೂಡ ಬಂದಿದೆ. ಸಬ್ ರೆಟಿನಾ ಇಷ್ಟು ಹೊತ್ತು ಹೇಳಿದ್ ನಾನು ರೆಟಿನಲ್ ಸರ್ಜರಿ ಅಂದ್ರೆ ರೆಟಿನಾ ಲೇಯರ್ಸ್ ಅಥವಾ ರೆಟಿನಾ ಮೇಲೆ ಆಗುವಂತ ಪ್ರಾಬ್ಲಮ್ಗಳಿಗೆ ನಾವು ಮಾಡುವಂತ ಸರ್ಜರಿ ಅಂದ್ರೆ ವಿಟ್ರೆಕ್ಟಮಿ. ಅದರಲ್ಲಿ ಸಬ್ ರೆಟಿನಲ್ ಸರ್ಜರೀಸ್ ಕೂಡ ಇವಾಗ ಅಡ್ವಾನ್ಸಸ್ ಆಗ್ತಿದೆ. ಏನು ಅಂದ್ರೆ ಈಗ ರೆಟಿನಾ ಲೇಯರ್ ಹಿಂದೆ ಕೂಡ ಕೆಲವು ಟೈಮ್ ಬ್ಲೀಡಿಂಗ್ ಆಗ್ಬಹುದು, ಎಸ್ಪೆಷಲಿ ಇನ್ ಕಂಡೀಷನ್ಸ್ ಲೈಕ್ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್. ಸೊ ಆ ತರ ಕಂಡೀಷನ್ ಅಲ್ಲಿ ಸಮ್ ಟೈಮ್ಸ್ ನಾವು ರೆಟಿನಾ ಹಿಂದೆ ಕೂಡ ಹೋಗಿ ಸರ್ಜರಿ ಮಾಡಿ ಆ ಬ್ಲೀಡಿಂಗ್ ಎಲ್ಲ ಕ್ಲಿಯರ್ ಮಾಡಬಹುದು. ಕೆಲವು ಸ್ಪೆಷಲ್ ಇಂಜೆಕ್ಷನ್ಸ್ ಕೂಡ ಬಂದಿದೆ ಇದನ್ನ ಹೆಲ್ಪ್ ಮಾಡೋದಕ್ಕೆ. ಸೊ ಸಬ್ ರೆಟಿನಲ್ ಟಿಶ್ಯೂ ಪ್ಲಾಸ್ಮಿಸಮ್ ಆಕ್ಟಿವೇಟರ್ ಅಥವಾ ಆಂಟಿವೆಜೆಫ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ನಾವು ಈ ತರ ಟ್ರೀಟ್ ಮಾಡಬಹುದು. ಇವಾಗ 3D ವಿಟ್ರೆಕ್ಟಮಿ ಸರ್ಜರೀಸ್ ಕೂಡ ಬಂದಿದೆ. ಈ 3D ವಿಟ್ರೆಕ್ಟಮಿ ಸರ್ಜರೀಸ್ ಅಂದ್ರೆ ಏನು? ಹೇಗೆ ನಾವು ಯಾವ್ದಾರ ಮೂವಿಗೆ ಹೋಗ್ತಿದ್ದೀವಿ, 3D ಮೂವಿಗೆ ಹೋಗ್ತಿದ್ದೀವಿ ಅಂದಾಗ ಸ್ಪೆಷಲ್ ಗಾಗಲ್ಸ್ ಹಾಕೊಂಡು 3D ಮೂವಿ ನೋಡ್ತೀವಲ್ಲ, ಅದೇ ತರ ಸರ್ಜನ್ ಈ ತರ 3D ಗ್ಲಾಸಸ್ ಯೂಸ್ ಮಾಡಿ ನಿಮ್ ಸರ್ಜರಿ ಮಾಡ್ತಾರೆ. ಇದರಿಂದ ಏನು ಉಪಯೋಗ? ನಾರ್ಮಲ್ ಆಗಿ ರುಟೀನ್ ಆಗಿ ಸರ್ಜರಿ ಮಾಡ್ಬೇಕಾದ್ರೆ ನಾವು ಮೈಕ್ರೋಸ್ಕೋಪ್ ಒಳಗ್ ನೋಡ್ಕೊಂಡು ಮಾಡ್ತೀವಿ. ಕೆಲವು ಟೈಮು ಬೇರೆ ಬೇರೆ ಕಾರಣಗಳಿಂದ ನಾವು ಈ ಕರಿಗುಡ್ಡೆ ಏನಾರ ವೀಕ್ ಇತ್ತು, ಕ್ಲಾರಿಟಿ ಇಲ್ಲ, ಅಥವಾ ಕ್ಯಾಟ್ರಾಕ್ಟ್ ಇತ್ತು, ಅಥವಾ ಇನ್ಫೆಕ್ಷನ್ ತುಂಬಾ ಇತ್ತು ಅನ್ನೋ ಕಂಡೀಷನ್ಗಳಲ್ಲಿ ಮೈಕ್ರೋಸ್ಕೋಪ್ ಮೂಲಕ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಈ 3D ವಿಟ್ರೆಕ್ಟಮಿ ಸರ್ಜರಿ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾವು ಮೈಕ್ರೋಸ್ಕೋಪ್ ಮೂಲಕ ನೋಡೋ ಅವಶ್ಯಕತೆ ಇರಲ್ಲ.
ಅದೇನ್ ನಾವು ಎಂಡೋಸ್ಕೋಪ್ ಪ್ರೋಬ್ ತಗೊಂಡೋಗಿರ್ತೀವಿ ಕಣ್ಣೊಳಗೆ, ಅದರೊಳಗೆ ಕ್ಯಾಮ್ರಾ ಇರುತ್ತೆ, ಅದು ನಮ್ಗೆ 3D ಇಮೇಜ್ ನ ಪ್ರೊಜೆಕ್ಟ್ ಮಾಡುತ್ತೆ ಸ್ಕ್ರೀನ್ ಮೂಲಕ. ಸೊ ನಾವು ಕನ್ನಡಕ ಹಾಕೊಂಡು ಸ್ಕ್ರೀನ್ ನೋಡ್ಕೊಂಡು ಮಾಡ್ತೀವಿ, ಮೈಕ್ರೋಸ್ಕೋಪ್ ಅಲ್ಲಿ ನೋಡೋ ಅವಶ್ಯಕತೆ ಇರಲ್ಲ. ಸೊ ಈ ತರ ಕಂಡೀಷನ್ಗಳಲ್ಲಿ ನಾವು ಇನ್ನ ಟಫ್ ಕಂಡೀಷನ್ಸ್ ಅಲ್ಲಿ ಕೂಡ ಇದನ್ನ ಸರ್ಜರಿ ಮಾಡಬಹುದು. ಸೊ ಇದನ್ನ 3D ವಿಟ್ರೆಕ್ಟಮಿ ಸರ್ಜರೀಸ್ ಅಂತ ಕೂಡ ಹೇಳ್ತೀವಿ. ಇದು ರೆಟಿನಲ್ ಸರ್ಜರೀಸ್ ಬಗ್ಗೆ ಒಂದು ಮೈನರ್ ಡಿಸ್ಕಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.